ಬಹಳಷ್ಟು ನಕರ ಮಾಡ್ತಾ ಇದ್ದಾರೆ ಸೋನು ನಿಗಮ್ ಅನ್ನುವಂಥ ಆರೋಪ ಬರ್ತಾ ಇದೆ. ಇಲ್ಲಿಯ ತನಕವೂ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಪೊಲೀಸರ ಎದುರು ಅಥವಾ ಆನ್ಲೈನ್ ಮುಖೇನ ದಾಖಲಿಸಿಲ್ಲ. ಕನ್ನಡಿಗರನ್ನ, ಕನ್ನಡತನವನ್ನ, ಕನ್ನಡಿಗರ ಪ್ರೇಮವನ್ನ ಈ ಹಿಂದೆ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿದ್ರು. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಗಾಯಕ ಸೋನು ನಿಗಮ್ ಮಾಡಿಕೊಂಡಂತಹ ಒಂದು ವಿವಾದ ಎಲ್ಲರಿಗೂ ಗೊತ್ತೇ ಇರುವಂಥದ್ದು. ಖಾಸಗಿ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರು ಕನ್ನಡ ಹಾಡುಗಳು ಬೇಕು, ಕನ್ನಡ ಕನ್ನಡ ಅಂತ ಕೂಗಿದ ಕ್ಷಣಕ್ಕೆ ಸೋನು ನಿಗಮ್ ಕನ್ನಡಿಗರನ್ನ, ಕನ್ನಡತನವನ್ನ, ಕನ್ನಡಿಗರ ಪ್ರೇಮವನ್ನ ಈ ಹಿಂದೆ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿದ್ರು. ಕನ್ನಡತನವನ್ನ ಪಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿದಂತಹ ಬಾಲಿವುಡ್ ಗಾಯಕ ಸೋನು ನಿಗಮ್ ವಿರುದ್ಧ ಹಲವು ಜನ, ಅಂದರೆ ಕನ್ನಡ ಪರ ಸಂಘಟನೆಗಳಿರಬಹುದು, ರಾಜ್ಯದಲ್ಲಿರಬಹುದು, ಭಾರಿ ವಿರೋಧ ವ್ಯಕ್ತ ಆಯಿತು ಸೋನು ನಿಗಮ್ ವಿರುದ್ಧ. ಕಡೆಗೆ ಬಹಳಷ್ಟು ಚರ್ಚೆಗಳ ನಂತರ, ಎಲ್ಲ ಮೀಟಿಂಗ್ಸ್ ನಂತರದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೋನು ನಿಗಮ್ ಅವರನ್ನ ಕರ್ನಾಟಕದಿಂದ, ಕನ್ನಡ ಭಾಷೆಯಿಂದ ಅವರ ಹಾಡುಗಳನ್ನ ಇನ್ನು ಮುಂದೆ ಯಾರು ಹಾಡಿಸುವಂತಿಲ್ಲ, ಅವರ ಖಾಸಗಿ ಕಾರ್ಯಕ್ರಮಗಳನ್ನ ಯಾರು ಮಾಡಿಸುವಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಲಾಯಿತು. ಇದೇ ವಿಚಾರವಾಗಿ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಯಿತು, FIR ದಾಖಲಾಯಿತು ಸೋನು ನಿಗಮ್ ವಿರುದ್ಧ. ಸೋನು ನಿಗಮ್ ಅವರ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ಸೋನು ನಿಗಮ್ ಪರ ವಕೀಲರು ಹೈಕೋರ್ಟ್ ಮೆಟ್ಲೇರಿದ್ರು. ಇದೇ ವಿಚಾರವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಾಯಿತು ಸೋನು ನಿಗಮ್ ಪರ ವಕೀಲರು. ಆ ಕ್ಷಣಕ್ಕೆ ಹೈಕೋರ್ಟ್ ಒಂದು ಮಾತು ಹೇಳುತ್ತೆ, ಬಲವಂತದ ಒಂದು ವಿಚಾರಣೆ ಸೋನು ನಿಗಮ್ ವಿರುದ್ಧ ಬೇಡ ಅಂತ. ಆ ಕಾರಣಕ್ಕೆ ಸೋನು ನಿಗಮ್ ಅವರಿಗೆ ಒಂದಷ್ಟು ಸಮಯವನ್ನು ಕೊಡಲಾಯಿತು. ತಾವು ನೇರವಾಗಿ ಬಂದು ಪೊಲೀಸರನ್ನ ಭೇಟಿಯಾಗಿ ಅಧಿಕೃತವಾದಂಥ ಹೇಳಿಕೆಯನ್ನು ದಾಖಲಿಸಬಹುದು, ಅಥವಾ ಆನ್ಲೈನ್ ಮುಖೇನ ತಾವು ಅಧಿಕೃತವಾಗಿ ಹೇಳಿಕೆಯನ್ನು ದಾಖಲಿಸಬಹುದು ಅನ್ನುವಂಥ ರೀತಿಯಲ್ಲಿ ಸೋನು ನಿಗಮ್ ಅವರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಲಾಯಿತು. ಆದರೆ ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡಂತಹ ಈ ಒಂದು ಹಿಂದಿ ಗಾಯಕ ಸೋನು ನಿಗಮ್ ಇಲ್ಲಿಯ ತನಕವೂ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಪೊಲೀಸರ ಎದುರು ಅಥವಾ ಆನ್ಲೈನ್ ಮುಖೇನ ದಾಖಲಿಸಿಲ್ಲ. ಬಹಳಷ್ಟು ನಕರ ಮಾಡ್ತಾ ಇದ್ದಾರೆ ಸೋನು ನಿಗಮ್ ಅನ್ನುವಂಥ ಆರೋಪ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ಬಾರಿಯೂ ಆವಲಹಳ್ಳಿ ಪೊಲೀಸರು ಸೋನು ನಿಗಮ್ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡಿದಾಗ ಪ್ರತಿ ಬಾರಿಯೂ ನಾನು ಆ ಶೋನಲ್ಲಿದ್ದೀನಿ, ನನಗೆ ಇದೊಂದು ರೆಕಾರ್ಡಿಂಗ್ ಇದೆ, ನಾನು ಇಲ್ಲಿದ್ದೀನಿ, ಹೊರಗಿದ್ದೀನಿ ಅನ್ನುವಂಥ ಒಂದಷ್ಟು ಸಮಜಾಯಿಷಿಗಳನ್ನ ಕೊಟ್ಕೊಂಡು ತಮ್ಮ ಸಮಯವನ್ನು ಮುಂದೂಡ್ತಾ ಇದ್ದಾರೆ, ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ವಿಚಾರವನ್ನ ಅನ್ನುವಂಥ ರೀತಿಯಲ್ಲಿ ಸೋನು ನಿಗಮ್ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇಲ್ಲಿಯ ತನಕವೂ ಗಾಯಕ ಸೋನು ನಿಗಮ್ ಯಾವುದೇ ಥರದ ಆನ್ಲೈನ್ ಹೇಳಿಕೆಗಳನ್ನಾಗಲಿ ಅಥವಾ ನೇರವಾಗಿ ಭೇಟಿಯಾಗಿ ಅಧಿಕೃತವಾದಂಥ ಹೇಳಿಕೆಯನ್ನು ಈ ವಿಚಾರವಾಗಿ ಅವರ ವಿರುದ್ಧ ಆಗಿರುವಂಥ FIR ವಿಚಾರವಾಗಿ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವನ್ನು ಆವಲಹಳ್ಳಿ ಪೊಲೀಸರು ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇನ್ನು ನಾವು ಕಾದು ನೋಡಬೇಕಾಗಿದೆ, ಹೈಕೋರ್ಟ್ ಘನತೆವೆತ್ತ ಉಚ್ಚ ನ್ಯಾಯಾಲಯ ಸೋನು ನಿಗಮ್ ವಿಚಾರವಾಗಿ ಏನು ನ್ಯಾಯವನ್ನು, ಏನು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆದರೆ ಯಾವ ಕಾರಣಕ್ಕೂ ಕನ್ನಡಿಗರನ್ನ, ಕನ್ನಡತನವನ್ನು ಪ್ರಶ್ನಿಸಿ ಕೆಣಕಿ ಉಳಿದಂಥವರಿಲ್ಲ ಅನ್ನುವಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆ ಓಟದಲ್ಲಿ.